ನಮ್ಮದು ವಿದ್ಯಾಜ್ಯೋತಿ PU ಕಾಲೇಜು. ನಿನ್ನೆ ರಾತ್ರಿ 8 ಗಂಟೆಗೆ ಸ್ಟಡಿ ಅವರ್ ಬಿಟ್ಟರು. ಸ್ಟಡಿ ಅವರ್ ಬಿಟ್ಬಿಟ್ಟು ಹೋಗ್ಬಿಟ್ಟು ದೋಸೆ ಹಾಕಿದ್ರು, ಆನಿಯನ್ ದೋಸೆ 2 ತಿಂದ್ಬಿಟ್ಟು ಚಟ್ನಿ ತಿಂದಿದ್ದೆ ಅಷ್ಟೇ. ಬೆಳಿಗ್ಗೆಗೆ ಎಲ್ಲರೂ ವಾಮಿಟು, ಲೂಸ್ ಮೋಷನ್ಸು ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ವಾಮಿಟು, ಲೂಸ್ ಮೋಷನ್. ಇವಾಗ ಪರವಾಗಿಲ್ಲ. ಕ್ಯಾಂಟೀನ್ ಈರುಳ್ಳಿ ದೋಸೆ ಚಟ್ನಿ ಅಷ್ಟೇ. ಆ ವಾರ್ಡನ್ನು ಇಲ್ಲೇ ಇದ್ದಾರೆ, ಮ್ಯಾನೇಜ್ಮೆಂಟ್ ಅವರಲ್ಲಿ. ಈಗಾಗಲೇ ವರದಿಯಾಗಿರುವಂತೆ ಕೋಲಾರ ತಾಲೂಕಿನ ಒಂದು ಖಾಸಗಿ ಶಾಲೆಯಲ್ಲಿ, ಖಾಸಗಿ ಕಾಲೇಜು ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಅಲ್ಲಿ ಹಾಸ್ಟೆಲ್ ಇನ್ಮೇಟ್ಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಬೆಳಗಿನ ಜಾವ 4-5 ಗಂಟೆಯಲ್ಲಿ ಹೊಟ್ಟೆ ನೋವು, ವಾಂತಿ, ಭೇದಿ ಅಂತ ಸುಮಾರು 41 ಮಕ್ಕಳು ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಕ್ಕಳು ಆಸ್ಪತ್ರೆಗೆ ಬಂದಾಗ ಎಲ್ಲರಿಗೂ ಹೊಟ್ಟೆ ನೋವು, ವಾಂತಿ ಮತ್ತು ಲೂಸ್ ಮೋಷನ್ಸ್ ಅಂತ ಕಂಪ್ಲೇಂಟ್ ಮಾಡೋದು. ಹಾಗಾಗಿ ಎಲ್ಲ ಮಕ್ಕಳನ್ನು ನಾವು ಆಲ್ರೆಡಿ ಅಡ್ಮಿಟ್ ಮಾಡಿಕೊಂಡು ಅವರೆಲ್ಲರಿಗೂ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ವಿ. ಸೊ ಎಲ್ಲ ಮಕ್ಕಳು ಈಗ ರಿಕವರಿ ಆಗ್ತಿದ್ದಾರೆ. ಇದು ಮೋಸ್ಟ್ಲಿ ನೈಟ್ ಅವರು ಸೇವಿಸಿರೋ ಆಹಾರದ ಪರಿಣಾಮ ಇರಬಹುದು. ನೈಟು ವಿಚಾರಿಸಲಾಗಿ ನೈಟ್ ಅವರು ದೋಸೆ ಮತ್ತು ಚಟ್ನಿ ಮತ್ತು ಆಲೂಗಡ್ಡೆ ಸಾಂಬಾರು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅದರದ್ದು ಎಫೆಕ್ಟ್ ಆಗಿ ಫುಡ್ ಪಾಯ್ಸನ್ ಥರ ಆಗಿದೆ. ಅದರಿಂದ ಈ ಥರ ಆಗಿರೋ ಸಾಧ್ಯತೆ ಇರ್ತದೆ. ಎಲ್ಲ ಮಕ್ಕಳನ್ನು ಚೇತರಿಸ್ಕೊತಾ ಇದ್ದಾರೆ. ಇಲ್ಲ, ಯಾವ ಮಕ್ಕಳು ಏನು ಗಂಭೀರವಾಗೇನಿಲ್ಲ, ಎಲ್ಲರೂ ಚಿಕಿತ್ಸೆ ಕೊಟ್ಟಿದ್ದೀವಿ, ರಿಕವರಿ ಆಗ್ತಿದೆ. 41 ಮಕ್ಕಳು ನೋಡಬೇಕು ಯಾವ ರೀತಿ ರಿಕವರ್ ಆಗ್ತಾರೆ ಏನೋ ನೋಡಿಕೊಂಡು, ರಿಕವರಿ ಆಗಿದ್ರೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ತೀವಿ. ಇಲ್ಲಾಂದರೆ ಅವ್ರು ರಿಕವರಿ ಆಗೋವರೆಗೂ ಆಸ್ಪತ್ರೆಯಲ್ಲಿ ಇಟ್ಕೊಂಡು. ಆಲ್ರೆಡಿ ನಮ್ಮ ಸರ್ವೆಲೆನ್ಸ್ ಟೀಮ್ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ. ಈಗ ನಾನು ಹೋಗಬೇಕು, ಮುಗಿಸಿ ನಾನು ಹೊಡ್ತೀನಿ. ಫುಡ್ ಪಾಯ್ಸನ್ ಆಗಿರಬಹುದು, ಕಲುಷಿತ ಆಹಾರ ಸೇವನೆ ಇರಬಹುದು. ಅವ್ರ ಪ್ರಕಾರ 61 ಮಕ್ಕಳೇನೇ ಇದ್ದಾರೆ ಅಂತ ಹೇಳ್ತಾರೆ. ಬಟ್ 41 ಮಕ್ಕಳು ಮಾತ್ರ ಇಲ್ಲಿ ಬಂದಿದ್ದಾರೆ. ಇನ್ನು ಉಳಿದ ಮಕ್ಕಳು ಕೆಲವು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. 4 ಜನ ಬೇರೆ ಖಾಸಗಿ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಉಳಿದವ್ರ ಬಗ್ಗೆ ಮಾಹಿತಿ ಏನು ಗೊತ್ತಿಲ್ಲ, ಹೋಗಿ ನೋಡ್ತೀವಿ. ಈಗ ನೀವು ನಾವು ಈಗ ನೆಕ್ಸ್ಟ್ ಇದು ಮಾಡೋವರೆಗೂ ನೀವು ಇದನ್ನು ಏನೇನಿದೆ ಹಂಗೆ ಇನ್ನೇನಾದ್ರು ಇದು ಮಾಡೋದಿದ್ರೆ ಇದು ಆಫ್ ಮಾಡೋದಿದ್ರೆ ಈಗ ಅಡುಗೆ ಮನೆಯಲ್ಲ ಸೀಲ್ ಮಾಡಿ ನಾವು ಡೈಲಿ ಕ್ಲೀನ್ ಮಾಡ್ತೀವಿ. ಮಧ್ಯಾಹ್ನದಲ್ಲಿ ನೀವು ಬರ್ತಾನೆ, ನೀವು ಬಂದರೆ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನೀವು ದೋಸೆ ಎಲ್ಲ 11 ಡ್ರಮ್ ಇದೆ. Yes, whatever guidelines given by no people, we will follow. It's just a matter of